ಓಂ ಶಾಂತಿ. ಇವತ್ತೆಲ್ಲರೂ ನಾವೊಂದು ಕಥೆಯನ್ನು ಕೇಳೋಣ. ಅವಾಗ ನಾವು ಮಹಾಭಾರತದಲ್ಲಿ ನಾವು ಕೇಳ್ಕೊಂಡು ಬಂದಿದ್ದೀವಿ. ಏನಂದರೆ, ಯಾವಾಗ ನೋಡಿ ಎಲ್ಲಿವರೆಗೂ ಒಂದು ಋಣ ಮುಕ್ತ ಆಗಲ್ಲ ಅಥವಾ ಕರ್ಮದ ಬಂಧನದಲ್ಲಿ ಸಿಕ್ಕಾಕೊಂಡಿರ್ತೀವಿ ಅಂದರೆ ಅಲ್ಲಿನೂ ಕರ್ಮದ ಬಂಧನ ಮನುಷ್ಯನನ್ನು ಹಾಗೆ ಕಟ್ಟಾಕತ್ತೆ. ಭಗವಂತನೂ ಸಹ ಏನು ಮಾಡೋಕ್ಕಾಗಲ್ಲ. ಎಲ್ಲಿವರೆಗೂ ಭಗವಂತ ನಮಗೆ ಅನೇಕ ಮಾರ್ಗಗಳನ್ನು ತೋರಿಸ್ತಾನೆ, ಆದರೆ ಆ ಕರ್ಮ ಎಲ್ಲ ಮಾರ್ಗಗಳನ್ನು ಮುಚ್ಚಿರುತ್ತೆ. ಗೊತ್ತೇ ಆಗಲ್ಲ ಇದು ಭಗವಂತ ಕೊಡ್ತಾ ಇರುವಂತಹ ಒಂದು ಮಾರ್ಗನೋ ಸೂಚನೆನೋ ಗೊತ್ತೇ ಆಗಲ್ಲ. ಹಾಗೆ ನೋಡಿ ಮಹಾಭಾರತದಲ್ಲೂ ಸಹ ತೋರಿಸ್ತಾರೆ ಹೇಗೆ ಕರ್ಣ ಅವನು ದುರ್ಯೋಧನ ಒಂದು ಋಣದಲ್ಲಿ ಇರುವಾಗ ಭಗವಂತ ಕೃಷ್ಣ ಅವನು ಹೋಗಿ ಏನು ಹೇಳ್ತಾನೆ, ನೋಡು ನೀನಲ್ಲಿ ತುಂಬ ಒಳ್ಳೆಯ ಗುಣ ಇದೆ, ನಿನ್ನಲ್ಲಿರುವಂತಹ ಒಂದು ಗುಣಗಳು 5 ಜನ ಪಾಂಡವರಲ್ಲಿ 5 ಜನದಲ್ಲಿರೋದು ನೀನೊಬ್ಬನಲ್ಲೇ ಇದೆ ಅಂತ ಹೇಳ್ತಾನೆ. ಅಂದಾಗ ಆದರೂ ಸಹ ನೋಡು ನೀನು ಏನೋ ದುರ್ಯೋಧನನ್ನು ಬಿಟ್ಬಿಟ್ಟು ಬಂದ್ಬಿಡು, ನಾನು ನಿನಗೆ ದೊಡ್ಡ ರಾಜಾಭಿಷೇಕ ಅಂದರೆ ಪಟ್ಟಾಭಿಷೇಕವನ್ನು ಕೊಡ್ತೀನಿ ಬಾ ಅಂತ. ಆದರೂ ಸಹ ಅವನು ಏನು ಹೇಳ್ತಾನೆ ಕರ್ಣ, ಇಲ್ಲ ನಾನು ದುರ್ಯೋಧನನ್ನು ಬಿಟ್ಟು ಬರಲ್ಲ, ನಾನು ಅವನ ಋಣದಲ್ಲಿ ಬಂಧಿತ ಆಗ್ಬಿಟ್ಟಿದ್ದೀನಿ ಅಂತ. ಹಾಗೆಯೇ ಮತ್ತೆ ಭೀಷ್ಮ ಪಿತಾಮಹ ಅವನೂ ಸಹ ನೋಡಿ ಅವನಲ್ಲಿ ಪವಿತ್ರತೆಯ ಶಕ್ತಿ ಇರುತ್ತೆ. ಆ ಪವಿತ್ರತೆಯ ಶ್ವೇತ ವಸ್ತ್ರಧಾರಿ ಅಂತ ಅವನನ್ನು ಎಲ್ಲರೂ ಸಹ ಮಹಿಮೆ ಮಾಡ್ತಾರೆ. ಪವಿತ್ರತೆ ಶಕ್ತಿ ಇರುತ್ತೆ. ಆದರೆ ಅವನಿರೋಂತಹ ಒಂದು ಜಾಗ ಏನಪ್ಪ ಅಂದರೆ, ಅವನಿರುತ್ತಾ ಇರೋವಂತಹ ಒಂದು ಜಾಗ ಇರ್ಬೋದು, ತಿಂತಾ ಇರೋವಂತಹ ಅನ್ನ ಇರ್ಬೋದು, ಅಧರ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದನ್ನು ಅವನು ಸ್ವೀಕಾರ ಮಾಡ್ತಿರ್ತಾನೆ. ಹಾಗೇನೆ ನೋಡಿ ಲಾಸ್ಟಲ್ಲಿ ಯಾವಾಗ ದ್ರೌಪದಿಯ ಒಂದು ಸೀರೆಹರಣ ಆಗುತ್ತೆ, ಆಗ ನೋಡಿ ಅವನಿಗೆ ಹೇಳ್ತಾನಲ್ಲ, ಏಕೆಂದರೆ ಆ ದೃಶ್ಯವನ್ನು ನೋಡಿರೋ ಕಾರಣ ಅವನಿಗೆ ಆ ಒಂದು ಪನಿಷ್ಮೆಂಟು. ಅದಾದ ನಂತರ ಭಗವಂತ ಅವನಿಗೂ ಅದರಿಂದ ಅವನನ್ನು ಮುಕ್ತಪಡಿಸೋಕ್ಕಾಗಲ್ಲ. ಲಾಸ್ಟಲ್ಲಿ ಯಾವಾಗ ಅವನ ಹತ್ರ ತಿಂದಿರೋ ಅಂತಂದರೆ ದುರ್ಯೋಧನನ ಅಥವಾ ಅಧರ್ಮದ ಒಂದು ಮಾರ್ಗದಲ್ಲಿ ನಡೀತಾ ಇದ್ದಿದ್ದು, ಅವನು ಲಾಸ್ಟ್ ಸಮಯದಲ್ಲಿ ಸಾಯಬೇಕಾದ್ರೆ ಒಂದೊಂದು ಬಾಣದಿಂದ ಇಳಿಯುವಂತಹ ಒಂದು ಬ್ಲಡ್ ರಕ್ತ ಅವನಲ್ಲಿರುವಂಥದ್ದು ಅವನ ಮನೆಯಿಂದ ತಿಂದಿರುವಂತಹ ಅನ್ನದೆಲ್ಲ ತೆಗೆದಾಕಿದ ನಂತರ ಭಗವಂತನಿಂದ ಅವನಿಗೆ ಅಂದರೆ ಭಗವಂತ ಅವನಿಗೆ ಮುಕ್ತಿಯನ್ನು ಕೊಡ್ತಾನೆ. ಹಾಗೆಯೇ ಇಲ್ಲೂ ಸಹ ನಾವೇನು ಮಾಡ್ತೀವಿ, ಅಥವಾ ಸಂಬಂಧಗಳಿಗೆ ವಶ ಆಗಿರ್ಬೋದು, ಅಥವಾ ಇನ್ನೊಂದಕ್ಕೆ ಏನಾದರೂ ವಶ ಆಗಿ ನಾವು ಅಯ್ಯೋ ಇವ್ರನ್ನ ಹೆಂಗೆ ಮಾತಾಡೋದು, ಇವ್ರನ್ನ ಹೆಂಗೆ ಬಿಡೋದು, ಇವರಿಂದ ನಾನು ಹೇಗೆ ಹಂಗೆ ಅಂದರೆ ತಪ್ಪಿಸ್ಕೊಳ್ಳೋದು ಅಂತ ನಾವು ಈ ಥರ ಏನಾದರೂ ಅಂದ್ಕೊಂಡಿದ್ರೆ ಇದು ನಮ್ಮ ಕರ್ಮದ ಹಣೆ ಬರಹ ಅಂತನಾದರೂ ಹೇಳ್ಬೋದು, ಅಥವಾ ಕರ್ಮದ ಬಂಧನ ಅಂತನಾದರೂ ಹೇಳ್ಬೋದು, ಅಥವಾ ಬಾಬಾ ಹೇಳ್ತಾರಲ್ಲ ವೈತರಣಿಯ ನದಿ ಅಂತನಾದರೂ ಹೇಳ್ಬೋದು. ಅಂದಾಗ ಈ ಭವಸಾಗರವನ್ನು ದಾಟಬೇಕಂದ್ರೆ ನಾವು ಭಗವಂತನ ಒಬ್ಬನನ್ನೇ ನೆನಪು ಮಾಡಬೇಕು. ಅವನೊಬ್ಬನೇ ಬಿಟ್ಟರೆ ಈ ಭವಸಾಗರದಿಂದ ನಮ್ಮನ್ನು ದೂರ ಮಾಡೋದು. ಈ ಜಗತ್ತಿನಲ್ಲಿ ಯಾವುದೇ ಹಣ ಇರ್ಬೋದು, ಆಸ್ತಿ ಇರ್ಬೋದು, ಅಥವಾ ಮನುಷ್ಯರು ಇರ್ಬೋದು, ಯಾರೂ ಬರಲ್ಲ. ಯಾಕೆಂದರೆ ನಾವು ಈ ಜಗತ್ತಲ್ಲಿ ಸ್ಥೂಲವಾಗಿರೋರನ್ನೇ ಕೆಲವ್ರನ್ನ ನೋಡ್ತೀವಿ. ಹಿಂಗೇಂದ್ರೆ ಈಗ ಅಂತಾರಲ್ಲ, ನಾನು ಇವ್ರ ಅಭಿಮಾನಿ, ನನ್ನ ಹತ್ರ ಹಣ ಬಹಳ ಇದೆ ಅಂತ ಅಂತಾರೆ. ಬಟ್ ಅವನು ಮಾಡಿದಂಥ ಕರ್ಮ ಅವನು ಅನುಭವಿಸೋರ್ಗು ಸಂಬಂಧನೂ ಬರಲ್ಲ, ಹಣನೂ ಬರಲ್ಲ, ಅಥವಾ ಅಭಿಮಾನಿಗಳು ಬರಲ್ಲ, ಎಲ್ಲಿವರೆಗೂ ಅವನ ಕರ್ಮ ಕಳೆಯೋವರೆಗೂ. ಅದಕ್ಕೋಸ್ಕರ ನಮಗೆ ನಾವೇನೇ ಮಾಡ್ತಾ ಇರ್ತೀವಿ ಅಂದರೆ ನಾವು ಅನ್ಕೋಬೇಕು, ಇದು ಭಗವಂತ ನನ್ನ ನೋಡ್ತಾ ಇದ್ದಾನೆ ಅಂತ ನಾವು ಅಂದ್ಕೊಂಡಾಗ ಮಾತ್ರ ನಾವು ಮಾಡುವಂಥ ಕರ್ಮ ಶ್ರೇಷ್ಠವಾಗಿರೋದನ್ನು ಮಾಡಲಿಕ್ಕೆ ಸಾಧ್ಯ. ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಓಂ ಶಾಂತಿ.